ಈ ಮಧ್ಯದಲ್ಲಿ ನಾವು ಹೈದರಾಬಾದ್ ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ನಮ್ಮ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಚುನಾವಣೆಗೆ ಬಂತು ಕಾಲ. ಅಂದರೆ ಆ 3 ವರ್ಷಗಳ ಅವಧಿ ಆಗಿತ್ತು. ಹೊಸದಾಗಿ ಚುನಾವಣೆ ನಡಿಬೇಕು ಅಂತ ನಾನು ಹಂಗಾಮಿ ಅಧ್ಯಕ್ಷನಾಗಿದ್ದೆ ಅಂತ ತಮಗೆಲ್ಲ ಗೊತ್ತು. ಸೊ ಹಾಗಾಗಿ ನಾನೇನು ಬಂದುಬಿಟ್ಟಿದ್ದೀನಿ, ಇಲ್ಲಿ ಬಂದು ಒಂದೂವರೆ ವರ್ಷ ಹಂಗಾಮಿ ಅಧ್ಯಕ್ಷ. ಇಷ್ಟೆಲ್ಲ ಆಗಿದೆ. ಏನು ಮಾಡಬೇಕು, ಈ ಸ್ಥಾನಗಳಲ್ಲಿ ಮುಂದುವರಿಬೇಕಾ ಏನು ಅನ್ನೋ ಆಲೋಚನೆ ನನಗಿತ್ತು. ಆಮೇಲೆ ಅಶೋಕ್ ಅವರು ಹಿರಿಯರು, ಸಂಸ್ಥಾಪಕ ಸದಸ್ಯರಲ್ಲೊಬ್ಬರು. ಆಮೇಲೆ ಆವತ್ತಿಂದ ಅವರು ಅಧ್ಯಕ್ಷರಾಗಿದ್ದವರು. ಅವರೇನಾದರೂ ವಾಪಸ್ ಬರ್ತಾರ, ಮತ್ತೆ ಅವರೇ ಅಧ್ಯಕ್ಷರಾಗ್ತಾರ. ಅವರು ಅಧ್ಯಕ್ಷರಾಗೋ ಹಾಗಿದ್ರೆ ಆವತ್ತಿನ ದಿನಗಳಲ್ಲಿ ಅವರೇ ಬರ್ತೀವಿ ಅಂತ ಇಷ್ಟಪಟ್ಟಿದ್ರೆ ಅವ್ರಿಗೇನು ಎಲೆಕ್ಷನ್ ಇರ್ತಿರ್ಲಿಲ್ಲ. ಆಟೋಮೆಟಿಕ್ಕಾಗಿ ಅವ್ರು ಬಂದು ಆ ಸ್ಥಾನದಲ್ಲಿ ಕೂತ್ಕೋಬಹುದಾಗಿತ್ತು. ನಾಮಿನೇಷನ್ನಲ್ಲೇ ಎಲ್ಲರೂ ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡ್ತಿದ್ರು. ಬಟ್ ಅವರು ಸಿನಿಮಾದಲ್ಲೂ ಬ್ಯುಸಿ ಇದ್ದಿದ್ದರಿಂದ ಆಗ ಅವರು ಏನೋ ಅಧ್ಯಕ್ಷನಾಗಿ ನಾನು ವಾಪಸ್ ಬರ್ತೀನಿ ಅನ್ನೋ ಒಂದು ಸೂಚನೆಯನ್ನು ಅವ್ರು ಕೊಡಲಿಲ್ಲ. ಅಶೋಕ್ ಅವರು ಅಧ್ಯಕ್ಷರಾಗಿ ಬಂದು ವಾಪಸ್ಸು ಆ ಸ್ಥಾನದಲ್ಲಿ ಕೂತ್ಕೋತಾರೆ ಅಂದರೆ ನನಗೆ ಬೇರೆ ಯಾವ ಸ್ಥಾನ ಅನ್ನೋದ್ರ ಬಗ್ಗೆನೂ ಆಲೋಚನೆ ಬರ್ತಿರ್ಲಿಲ್ಲ. ಅಧ್ಯಕ್ಷ ಸ್ಥಾನಕ್ಕಂತೂ ನಾನು ಯಾವತ್ತೂ ಪೈಪೋಟಿ ಮಾಡ್ತಾನೆ ಇರಲಿಲ್ಲ. ಅದು ವಿಶೇಷವಾಗಿ ಅಧ್ಯಕ್ಷರೇ ವಾಪಸ್ ಅಲ್ಲಿಗೆ ಬರ್ತಾರೆ ಅಶೋಕ್ ಅವರು ಅಂದರೆ ನಾನು ಖಂಡಿತವಾಗ್ಲೂ ಎಳ್ಳಷ್ಟು ನನಗೆ ಆ ಸ್ಥಾನದ ಬಗ್ಗೆ ಆಕಾಂಕ್ಷೆ ಇರಲಿಲ್ಲ. ಯಾವಾಗ ಅಶೋಕ್ ಅವರು ಅಧ್ಯಕ್ಷರಾಗಿ ಬರೋದಿಲ್ಲ ಅನ್ನೋದು ಗೊತ್ತಾಯಿತು ನನಗೆ, ಆಗಾಗಲೇ ಇದು ಈ ಒಡನಾಟ 1.5 ವರ್ಷ, ಹತ್ರ 2 ವರ್ಷನೂ ಆಗಿತ್ತಲ್ಲ ನಾನು ಹಂಗಾಮಿ ಅಧ್ಯಕ್ಷನಾಗಿ. ನಾನೇನಾದರೂ ಅಶೋಕ್ ಅವ್ರು ಬರಲಿಲ್ಲ ಅಂದರೆ ನಾನೇ ಯಾಕೆ ಕಂಟೆಸ್ಟ್ ಮಾಡಬಾರ್ದು. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಒಂದು ಕಡೆ ಇದ್ದರೂ ಈ ಕಾರ್ಮಿಕರ ಒಂದು ಕುಂದುಕೊರತೆಗಳೇನಿದೆ ಆ ಕುಂದುಕೊರತೆಗಳಿಗೆ ಪರಿಹಾರವನ್ನು, ಅಂದರೆ ಅವರಿಗೆ ಪೆನ್ಷನ್ ಇಲ್ಲ, ಅವರಿಗೆ PF ಇಲ್ಲ, ಅವರಿಗೆ ಗ್ರ್ಯಾಚ್ಯುಟಿ ಇಲ್ಲ. ಯಾರೋ ಒಂದು 35-40 ವರ್ಷ ಪಾಪ ಸಿನಿಮಾ ಉದ್ಯಮದಲ್ಲಿ ಕಷ್ಟಪಟ್ಟು ದುಡಿದು ಆವತ್ತಿನ ಬದುಕು, ಆವತ್ತಿನ ಸಂಪಾದನೆಯಲ್ಲಿ ನಿಭಾಯಿಸಿ ಅವ್ರು 40 ವರ್ಷ ಆದಮೇಲೆ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ 60-65 ವರ್ಷ ಆಗಿದೆ. ಎಷ್ಟೋ ಜನ 70 ವರ್ಷದವರು ಕೂಡ ಕೆಲಸ ಮಾಡ್ತಾ ಇರೋದು ಉಂಟು. ಅಂಥವ್ರು 70 ವರ್ಷದಲ್ಲಿ ಮನೆಗೆ ಹೋಗ್ತಾರೆ ಅಂದರೆ ಅವರು ಬರೀ ಕೈಯಲ್ಲಿ ಹೋಗ್ತಾರೆ ಅಥವಾ ಅವ್ರ ಸಂಘ ಕೊಡುವಂಥ ಒಂದು ಅಲ್ಪ ಮೊತ್ತ ಏನಿದೆ, ಒಂದು 50,000 ಇರ್ಬೋದು, 1 ಲಕ್ಷ ಇರ್ಬೋದು, ಇಷ್ಟನ್ನು ತೊಗೊಂಡು ಹೋಗ್ತಾರೆ ಅಂದರೆ ಅವರು ಮುಂದಿನ ಜೀವನ, ನಿವೃತ್ತಿ ಜೀವನ ಹೇಗಿರುತ್ತೆ, ಏನು ಈ ದಿಕ್ಕಿನಲ್ಲಿ ಏನಾದರೂ ಮಾಡಬಹುದಾ ಅನ್ನೋ ಆಲೋಚನೆಗಳೆಲ್ಲ ತುಂಬ ಇದ್ದಿದ್ದರಿಂದ ನಾನೇನು ಅಂದ್ಕೊಂಡೆ, ಅಶೋಕ್ ಅವರು ಏನಾದರೂ ವಾಪಸ್ಸು ಅಧ್ಯಕ್ಷ ಸ್ಥಾನಕ್ಕೆ ಬರದೇ ಇದ್ದ ಪಕ್ಷದಲ್ಲಿ ನಾನು ಅಧ್ಯಕ್ಷನ ಸ್ಥಾನಕ್ಕೆ ನಾಮಿನೇಷನ್ ಹಾಕೋಣ. ಹೇಗಿದ್ರು ನಾನು ಆವಾಗ ಡಬ್ಬಿಂಗ್ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಸೆಕ್ರೆಟರಿನೋ ಪ್ರೆಸಿಡೆಂಟನೋ ಆಗಿದ್ದೆ. ಸೊ ಹಾಗಾಗಿ ನನಗೆ ಎಲಿಜಿಬಿಲಿಟಿ ಇತ್ತು. ಒಕ್ಕೂಟದ ಅಂಗಸಂಸ್ಥೆಗಳ ಪ್ರತಿಯೊಂದು ಅಂಗಸಂಸ್ಥೆಯ 3 ಜನ ಪದಾಧಿಕಾರಿಗಳು, ಸೆಕ್ರೆಟರಿ, ಟ್ರೆಷರರು ಮತ್ತು ಪ್ರೆಸಿಡೆಂಟು, ಈ 3 ಜನ ಸೇರಿದ್ರೆ ಒಕ್ಕೂಟದಲ್ಲಿ 14 ಸಂಘ ಇದೆ ಅಂದರೆ 42 ಜನ, 15 ಸಂಘ ಇದೆ ಅಂದರೆ 45 ಜನ. ಈ 45 ಜನನೇ ಒಕ್ಕೂಟದ ಜನರಲ್ ಕೌನ್ಸಿಲಲ್ಲಿ ಒಕ್ಕೂಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋರು ಓಟ್ ಹಾಕಿ. ಸೊ ಹಾಗಾಗಿ ನಾನು ಎಲಿಜಿಬಿಲಿಟಿ ಇತ್ತಲ್ಲ, ಯಾಕೆ ನಾನು ಅಧ್ಯಕ್ಷ ಆಗಬಾರ್ದು ಅನ್ನೋ ಆಲೋಚನೆ ನನ್ನ ಮನಸ್ಸಲ್ಲಿ ಸಣ್ಣದಾಗಿತ್ತು. ನನ್ನ ಮನಸ್ಸಲ್ಲಿ ನನಗೆ ನಾನೇ ಈ ಆಲೋಚನೆಗೆ ಹೆಚ್ಚು ಒತ್ತು ಕೊಡೋದಕ್ಕಿಂತ ನನಗೆ ಒಕ್ಕೂಟದಲ್ಲಿ ಆಗಾಗಲೇ ನನ್ನೊಂದಿಗೆ ಒಡನಾಟ ಸುಮಾರು 1.5-2 ವರ್ಷಗಳ ಕಾಲ ಒಡನಾಟ ಪಡ್ಕೊಂಡಿದ್ದಂತಹ ಕೆಲವೊಂದು ಸಂಘಗಳ ಪದಾಧಿಕಾರಿಗಳು ನನಗೆ ಒತ್ತಡ ಹಾಕೋದು, ಇಲ್ಲ ನೀವು ಯಾವುದೇ ಕಾರಣಕ್ಕೂ ಯಾವುದೋ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಅಂತ ತೀರ್ಮಾನ ತಗೋಬೇಡಿ, ನೀವು ಖಂಡಿತವಾಗ್ಲೂ ಸ್ಪರ್ಧೆ ಮಾಡಬೇಕು, ನೀವು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಒತ್ತಾಯ, ಜೊತೆಗೆ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಅವರು ತಗೊಂಡು ಅದನ್ನು ಮೇಲಿಂದ ಮೇಲೆ ನನಗೆ ಹೇಳಿ, ನನಗೆ ಒಂಥರ ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡೆ. ಏನು ಹೇಗೆ ತೀರ್ಮಾನ ತಗೊಳ್ಳಿ ಅಂದರೆ, ಒಂದು ಕಡೆ ನಾನು ತೀರ್ಮಾನ ಬೇಡ ಅಂದರೆ ಇವ್ರುಗಳಿಗೆಲ್ಲ ಬೇಜಾರಾಗುತ್ತೆ, ನಾನು ತೀರ್ಮಾನ ತಗೊಂಡ್ರೆ ನಾನು ಕಂಟೆಸ್ಟ್ ಮಾಡಿದ್ರೆ ನಾನು ಗೆಲ್ತೀನ ಅನ್ನೋ ಡೌಟು, ಇದೆಲ್ಲ ನನ್ನನ್ನು ಕಾಡಿಸ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನೋಡೋಣ, ನಾನು ಏನಾದರೂ ಗೆದ್ದರೆ ಕಂಟಿನ್ಯೂ ಮಾಡೋಣ ಅಧ್ಯಕ್ಷನಾಗಿ ಅನ್ನೋ ಒಂದು ತೀರ್ಮಾನನೇ ತಗೊಂಡು ನಾನು ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಣ ಅಂತ ತಯಾರಿ
ಮಾಡಿಕೊಂಡೆ, ಅಂದರೆ ನಿರ್ಧಾರ ಮಾಡಿದೆ. ಅಷ್ಟರಲ್ಲಿ ನನಗೆ ಒಕ್ಕೂಟದಲ್ಲಿ ಬೇರೆ ಕೆಲವೊಂದು ಪದಾಧಿಕಾರಿಗಳು, ನನ್ನ ಹೆಸರುಗಳನ್ನು ಹೇಳ್ತಾ ಹೋದರೆ ಸುಮಾರು ಜನ ಹೆಸರುಗಳು ಹೇಳಬೇಕು. ಅದರಲ್ಲಿ ಒಬ್ಬರು ನನಗೆ ತುಂಬ ಆತ್ಮೀಯರು. ಆ ನಂತರದ ದಿವಸಗಳಲ್ಲಂತೂ ನಾನು ಒಕ್ಕೂಟದಲ್ಲಿ ತುಂಬ ಆತ್ಮೀಯತೆ ನಾನು ಬೆಳೆಸ್ಕೊಂಡಂತಹ ಒಬ್ಬ ವ್ಯಕ್ತಿ. ಜೊತೆಗೆ ಅವರ ತೀರ್ಮಾನಗಳು ತುಂಬ ಚೆನ್ನಾಗಿರೋದು. ಅವರು ಏನು ಮಾತಾಡಿದ್ರು ನಿಷ್ಠುರವಾಗಿ ಮಾತಾಡ್ತಿದ್ದಾರೆ ಅಂತ ನಮಗೆ ಆ ಘಳಿಗೆಗೆ ಅನಿಸಿದ್ರೂ ಸಹ ಆ ನಂತರ ತಾಳ್ಮೆಯಿಂದ ನಾವು ಯೋಚನೆ ಮಾಡಿದ್ರೆ, ಇಲ್ಲ ಇವ್ರು ಹೇಳಿದ್ದರಲ್ಲೇ ಅರ್ಥ ಇದೆ, ಅದೇ ಕರೆಕ್ಟು ಅನ್ನೋ ಒಂದು ನಿಲುವಿಗೆ ನಾವೇ ಬರೋ ಹಾಗಿರೋದು ಅವ್ರ ತೀರ್ಮಾನಗಳು. ಯಾರು ಅಂದರೆ ನಮ್ಮ ಶಿವರಾಮ್ ಉಪ್ಪುಂದ ಅವರು. ಶಿವರಾಮ್ ಉಪ್ಪುಂದ ಅವರು ನಮ್ಮ ಒಕ್ಕೂಟದ ಸಂಸ್ಥಾಪಕರಲ್ಲಿ ಅವರು ಒಬ್ಬರು. ಒಕ್ಕೂಟ ಸ್ಥಾಪನೆ ಮಾಡುವಾಗ ಆದಂತಹ ಹೋರಾಟಗಳಲ್ಲಿ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಒಕ್ಕೂಟದ ಒಂದು ಸ್ಥಾಪನೆಗೆ ಸಾಕಷ್ಟು ಅವರ ಶ್ರಮವನ್ನು ಹಾಕಿದಂತಹ ವ್ಯಕ್ತಿ. ನಮ್ಮ ಪ್ರೊಡಕ್ಷನ್ ನಿರ್ಮಾಣ ಸಹಾಯಕರ ಒಂದು ಸಂಘದ ಅಧ್ಯಕ್ಷರಾಗಿದ್ದರು ಅವರು. ಸೊ ಅವರು ಒಂದು ವಿಚಾರವನ್ನು ನನಗೆ ಹೇಳಿದ್ರು, ನೀವು ಅಧ್ಯಕ್ಷ ಸ್ಥಾನಕ್ಕೆ ನೀವು ಮತ್ತೆ ನಾಮಿನೇಷನ್ ಹಾಕೋ ಬದಲು ನೀವು ಯಾಕೆ ಸೆಕ್ರೆಟ್ರಿ ಪೋಸ್ಟ್ಗೆ ನಾಮಿನೇಷನ್ ಹಾಕಬಾರ್ದು? ನೀವು ಸೆಕ್ರೆಟ್ರಿ ಆಗೋ ಹಾಗಿದ್ರೆ ನಾನೇ ಮುಂದೆ ನಿಂತ್ಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ಜೊತೆ ಮಾತಾಡಿ ನೀವು ತುಂಬ ಬಹುಮತದಲ್ಲಿ ಅಥವಾ ಯುನಾನಿಮಸ್ ಆಗಿ ನೀವು ಗೆಲ್ಲೋದಕ್ಕೆ, ಸರ್ವಾನುಮತದಿಂದ ನೀವು ಆಯ್ಕೆ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಯಾಕೆ ಆಗಬಾರ್ದು ಅಂತೆಲ್ಲ ಅವರು ನನಗೆ ಒಂದ್ಸಲಿ ಮಾತಾಡಿದ್ರು. ನಾನು ಅವ್ರ ಹತ್ರ ಕೇಳಿದ್ದು ಇಷ್ಟೇ, ಅಲ್ಲ ಶಿವರಾಮ್ ಅವರೇ, ಈಗ ಅಶೋಕ್ ಅವರು ಬರ್ತಾರೆ ಅಧ್ಯಕ್ಷರಾಗಿ ಅಂದರೆ ನೀವು ಹೇಳ್ತಾ ಇರೋ ತೀರ್ಮಾನ ಚೆನ್ನಾಗಿದೆ, ನಾನು ಆ ಸ್ಥಾನ ಅವ್ರಿಗೆ ಬಿಟ್ಕೊಡೋದಕ್ಕೆ ತಯಾರಾಗಿದ್ದೇನೆ. ಅಶೋಕ್ ಅವ್ರು ಬರಲ್ಲ ಅಂದಮೇಲೆ ನಮ್ಮಲ್ಲೇ ಇಲ್ಲಿರೋರೇ ಯಾರೋ ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಳ್ತಾರೆ ಅನ್ನೋ ಹಾಗಿದ್ರೆ ಆ ನಿಂತ್ಕೊಳ್ಳೋ ವ್ಯಕ್ತಿಗಿಂತ ನಾನು ಯಾವುದರಲ್ಲಿ ಕಮ್ಮಿ ಆಗಿದ್ದೀನಿ, ನನಗೇನು ಅನರ್ಹತೆ ಇದೆ, ಅನುಭವ ಸ್ವಲ್ಪ ಕಮ್ಮಿ ಇರಬಹುದು, ಆದರೆ ನಿಭಾಯಿಸೋ ಶಕ್ತಿ ನನಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಈ ರೀತಿಯ ಪ್ರಶ್ನೆಗಳನ್ನ ಅವ್ರಿಗೆ ಮಾಡಿದೆ. ಇಲ್ಲ ಅವರು ಹೇಳಿದ್ರು, ಇಲ್ಲ ಹಾಗಲ್ಲ, ನಮ್ಮಲ್ಲೇ ನಮ್ಮ ನಿರ್ಮಾಣ ಸಹಾಯಕರ ಸಂಘದ ಸ್ಥಾಪಕರಲ್ಲೊಬ್ಬರಾದಂತಹ ಕೃಷ್ಣಮೂರ್ತಿ ಅಂತ ಅವರು ತುಂಬ ಪೊಟೆನ್ಷಿಯಲ್ ಇದ್ದಂತಹ ವ್ಯಕ್ತಿ, ಆಮೇಲೆ ತುಂಬ ಒಳ್ಳೆ ವ್ಯಕ್ತಿ, ಆಮೇಲೆ ಒಕ್ಕೂಟಕ್ಕೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಆ ಲೀಸಲ್ಲಿ ಒಕ್ಕೂಟದ ಜಾಗವನ್ನು ಇವತ್ತು ಗಾಂಧಿನಗರದಲ್ಲಿ ಏನಿದೆ ಅದನ್ನು ತಗೊಳ್ಳೋದಕ್ಕೆ ಬೇಕಾದಂತಹ ಫೀಸ್ಗಳು, ಹಾಗೆಲ್ಲ ದುಡ್ಡು ಕಟ್ಟೋದಕ್ಕೂ ತುಂಬ ಒಕ್ಕೂಟದಲ್ಲಿ ಏನೂ ದುಡ್ಡಿರಲಿಲ್ವಲ್ಲ. ಆಗ ನಾನು ಕೊಡ್ತೀನಿ ಅಂಥೇಳಿ ತುಂಬ ದೊಡ್ಡ ಮೊತ್ತ 5,000 10,000 ಈ ರೀತಿಯ ಖರ್ಚುಗಳನ್ನು ಆ ಕಾಲದಲ್ಲೇ ಕೊಟ್ಟು ಒಕ್ಕೂಟದ ಸ್ಥಾಪನೆಗೆ ಬೇಕಾದಂತಹ ಆರ್ಥಿಕ ಒಂದು ಸಹಕಾರ ಏನಿದೆ, ಆರ್ಥಿಕ ಸೌಲಭ್ಯ ಏನಿದೆ ಅದನ್ನೆಲ್ಲ ಒದಗಿಸ್ಕೊಟ್ಟಂತಹ ತುಂಬ ಒಳ್ಳೆಯ ವ್ಯಕ್ತಿ ನಮ್ಮ ನಿರ್ಮಾಣ ಸಹಾಯಕರ ಸಂಘದ ಅವರು ಸ್ಥಾಪಕರಲ್ಲೊಬ್ಬರಾದಂತಹ ಕೃಷ್ಣಮೂರ್ತಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇವರೆಲ್ಲ ತೀರ್ಮಾನ ತಗೊಂಡಿದ್ರು. ನನಗೂ ಆ ವ್ಯಕ್ತಿ ಬಗ್ಗೆ ತುಂಬ ಗೌರವ ಅವತ್ತು ಇತ್ತು. ಇವತ್ತು ದುರದೃಷ್ಟವಶಾತ್ ಕೃಷ್ಣಮೂರ್ತಿಯವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿಗೂ ನನಗೆ ಅವ್ರ ಬಗ್ಗೆ ಗೌರವ. ಯಾಕೆಂದರೆ ಈ ಕಾರ್ಮಿಕರ ಬಗ್ಗೆ ಒಲವಿಟ್ಕೊಂಡು ಕಾರ್ಮಿಕರ ಹಿತಕ್ಕೆ ಯಾರಾದರೂ ಹೋರಾಟ ಮಾಡಿದ್ದಾರೆ, ಅವರ ಶ್ರಮವನ್ನು ಹಾಕಿ ಅವರ ಹಣವನ್ನು ಖರ್ಚು ಮಾಡಿ ಕಾರ್ಮಿಕರ ಏಳಿಗೆಗೆ ಯಾರು ಅಷ್ಟೊಂದು ಶ್ರಮ ಹಾಕಲ್ಲ, ಯಾರು ಒಂದೊಂಥರ ಅದ್ರ ಬಗ್ಗೆ ಯಾರು ಹೆಚ್ಚು ಗಮನನೇ ಹರಿಸಲ್ಲ. ಅಂಥ ಒಂದು ಮನಸ್ಥಿತಿ ಎಲ್ಲರಿಗೂ ಇರೋವಾಗ ಯಾರೋ ವಿಶೇಷವಾಗಿ ಒಬ್ಬೊಬ್ಬರು ಬಂದು ಈ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ಸಹಾಯ ಮಾಡ್ತಾರೆ ಅಂದಾಗ ಆ ವ್ಯಕ್ತಿಗಳ ಬಗ್ಗೆ, ಹಾಗಾಗಿ ಈ ಒಕ್ಕೂಟ ಸ್ಥಾಪನೆ ಮಾಡಿದಂತಹ ಸನ್ಮಾನ್ಯ ಅಶೋಕ್ ಅವರು ಇರ್ಬೋದು, ಡೆಲ್ಬಿ ಅವರು ಇರ್ಬೋದು, ನಮ್ಮ ಮೈಸೂರಲ್ಲಿ ಶಿವಮ್ಮ ಅವರು, ಇನ್ನೂ ತುಂಬ ಹೆಸರುಗಳು. ನಮ್ಮ ಶಿವಮ್ಮ ಅವರಾದಮೇಲೆ ಮೈಸೂರಿನಲ್ಲೇ ಜೂನಿಯರ್ಸ್ ಪಾಲ್ಹಳ್ಳಿ ರಾಮಕೃಷ್ಣ ಅವರು ಇರ್ಬೋದು, ನಮ್ಮ ಶಿವರಾಮ್ ಉಪ್ಪುಂದ, ನಮ್ಮ ಮೀಸೆ ಕೃಷ್ಣಮೂರ್ತಿಯವರು ಅಂದರೆ BM ಕೃಷ್ಣಮೂರ್ತಿಯವರು, ನಮ್ಮ ಐತಾಳ್, ಇಂಥವರು, ಡೆಲ್ವಿ ಅವರು, ಇಂಥವ್ರ ಹೆಸರುಗಳೆಲ್ಲ ಬಂದಾಗ ನನಗೆ ಒಂಥರ ವಿಶೇಷವಾದ ಗೌರವ ಅವ್ರ ಬಗ್ಗೆ. ಯಾಕೆಂದರೆ ಒಂದು ಸಂಸ್ಥೆ ಸ್ಥಾಪನೆ ಮಾಡೋದು ಸುಲಭ ಅಲ್ಲ. ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಅದಕ್ಕೆ ಸದಸ್ಯರನ್ನೆಲ್ಲ ಕರ್ಕೊಂಬಂದು ಅಲ್ಲಿ ಅಂಗಸಂಸ್ಥೆಗಳನ್ನ ಹುಟ್ಟಾಕಿ ಆ ಸಂಸ್ಥೆಯ ಸದಸ್ಯರಿಗೆಲ್ಲ ಅವ್ರಿಗೆ ಬೇಕಾದಂತಹ ಕೆಲಸ ಮಾಡೋ ಜಾಗದಲ್ಲಿ ಬೇಕಾದಂತಹ ಗೌರವ, ಅವರು ಮಾಡಿದ ಕೆಲಸಕ್ಕೆ ಸರಿಯಾದ ಸಂಭಾವನೆ, ಇದನ್ನೆಲ್ಲ ಕೊಡಿಸ್ಕೊಡುವಂಥ ಒಂದು ಸಂಸ್ಥೆ ಅದು ಜೀವಂತವಾಗಿ ನಡ್ಕೊಂಡು ಹೋಗುತ್ತೆ ಅಂದರೆ ಆ ಸಂಸ್ಥೆ ಹುಟ್ಟಾಕೋದಕ್ಕೆ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರ ಬಗ್ಗೆ ಯಾವತ್ತೂ ಗೌರವ ಇರುತ್ತೆ. ಹಾಗೆ ಕೃಷ್ಣಮೂರ್ತಿ ಅವ್ರ ಬಗ್ಗೆನೂ ಗೌರವ. ಆದರೆ ನಾನು ಈಗ ಬೇರೆಯವರು ಸ್ವಲ್ಪ ಜನ ಹೇಳ್ತಿದ್ದಾರೆ ಈ ಸ್ಥಾನದಲ್ಲಿ ನಿಂತ್ಕೋಬೇಕು ಅಂತ. ನಾನು ಹೇಗೆ ಸೆಕ್ರೆಟ್ರಿ ಆಗಬಹುದು?
ಬೇಡ ನಾನು ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡ ಅಂದರೆ ಮತ್ತೆ ನನಗೆ ಒತ್ತಡ, ಇಲ್ಲ ನೀವು ನಿಂತ್ಕೊಳ್ಳಿ ಅಂತ. ಸರಿ ಅಂತ ನನಗೆ ಏನು ಗೊತ್ತಾಗದೆ ನಾನು ಅಧ್ಯಕ್ಷನ ಒಂದು ಪೋಸ್ಟ್ಗೆ ನಾಮಿನೇಷನ್ ಹಾಕಿದೆ. ನನ್ನ ವಿರುದ್ಧವಾಗಿ ಕೃಷ್ಣಮೂರ್ತಿಯವರು ನಾಮಿನೇಷನ್ ಫೈಲ್ ಮಾಡಿದ್ರು. ಒಂದು, ಕೃಷ್ಣಮೂರ್ತಿಯವರು ಒಕ್ಕೂಟಕ್ಕೆ ಬೇಕಾದಂತಹ ಯಾವುದೇ ಬೇಡಿಕೆಗಳಿದೆ, ಅದು ಹಣ ಆಗಿರಬಹುದು, ಬೇರೆ ಒಂದು ದೈಹಿಕ ಶಕ್ತಿ, ಒಂದು ಜನಗಳನ್ನು ಕ್ರೋಢೀಕರಿಸೋದು, ಇಂಥ ಒಂದು ಶಕ್ತಿನ ಹುಟ್ಟಾಕೋ ಎಲ್ಲ ಸಾಮರ್ಥ್ಯ ಕೃಷ್ಣಮೂರ್ತಿಯವ್ರಿಗಿದ್ರು. ವಿದ್ಯೆ, ಮಾತಾಡೋ ವಿಚಾರಗಳಲ್ಲಿ, ಬರವಣಿಗೆನಲ್ಲಿ, ಯಾವುದೇ ರೀತಿಯ ಸಂಸ್ಥೆಗಳಿಗೆ, ಸರ್ಕಾರಕ್ಕೆ ಪತ್ರಗಳನ್ನು ಬರೀಬೇಕು, ಇಂಥ ವಿಚಾರಗಳಲ್ಲಿ ಹೆಚ್ಚು ಸಾಮರ್ಥ್ಯ ನನಗಿತ್ತು. ಸೊ ಹಾಗಾಗಿ ಅವರು ಒಂದು ರೀತಿ ಸಮರ್ಥರು, ನಾನು ಒಂದು ರೀತಿ ಸಮರ್ಥ. ನಿಂತ್ಕೊಳ್ಳೋಣ ಎಲೆಕ್ಷನ್ಗೆ ಅಂದ್ಕೊಂಡು ನಾನು ಎಲೆಕ್ಷನ್ ನಿಂತ್ಕೊಂಡೆ. ಎಲೆಕ್ಷನ್ನಿಗೆ ನಾನು ನಿಂತ್ಕೋಬಾರ್ದಾಗಿತ್ತೇನೋ, ನಿಂತ್ಕೊಂಡೆ. ನನಗೆ ಯಾರ್ಯಾರು ನನ್ನ ಹಿಂದೆ ಬಂದು ಇಲ್ಲ ನೀವು ನಿಂತ್ಕೋಬೇಕು, ನಿಮ್ಮನ್ನು ಗೆಲ್ಲಿಸೋವಂಥ ಕೆಲಸ ನಾವು ಮಾಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಿದ್ರು. ಸುಮಾರು ಜನ ಭರವಸೆ ಕೊಟ್ಟಿದ್ರು. ಆ ಭರವಸೆಗಳ ಕೊಟ್ಟಿದ್ದಂತಹ ವ್ಯಕ್ತಿಗಳು ಯಾರು ಪದಾಧಿಕಾರಿಗಳು, ಜನರಲ್ ಕೌನ್ಸಿಲ್ ಮೆಂಬರ್ಸ್ ಇದ್ರು, ಅವ್ರೇನು ಭರವಸೆ ಕೊಟ್ಟಿದ್ರು, ಆ ಭರವಸೆ ಕೊಟ್ಟಿದ್ದ ವ್ಯಕ್ತಿಗಳ ಸಂಖ್ಯೆ ತಗೊಂಡಾಗ ನಮಗೆ ಒಟ್ಟು 45 ಜನ, ಅವತ್ತೆಷ್ಟು 42 ಇದ್ರು 45 ಇದ್ರು ನಂಗೆ ನಿಖರವಾಗಿ ಜ್ಞಾಪಕ ಇಲ್ಲ, 42 ಇದ್ರು. 42 ಜನದಲ್ಲಿ ಯಾರಿಗೆ 22 ವೋಟ್ ಬರುತ್ತೆ, ಆ 22 ವೋಟ್ ಬಂದವರು ಗೆದ್ದ ಹಾಗೇನೆ, ಅದು ಮೆಜಾರಿಟಿ. ನನಗೆ ಭರವಸೆ ಕೊಟ್ಟವರು 22 ಅಲ್ಲ, ಒಂದು 25 ಜನ ಇದ್ರು ಭರವಸೆ ಕೊಟ್ಟವರು, ನಿಮ್ಮನ್ನು ಡೆಫಿನೆಟ್ ಆಗಿ ನಾವು ನಿಮಗೆ ವೋಟ್ ಹಾಕೋದು ಅಂತ. ಸೊ ಆ ಕಾನ್ಫಿಡೆನ್ಸಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡೆ. ನಾವು ಎಲೆಕ್ಷನ್ ನಿಂತ್ಕೊಂಡ್ರೂ ಕೂಡ ನಾವು ಈ ಪದಾಧಿಕಾರಿಗಳನ್ನು ಭೇಟಿ ಆಗಿ ನಾವು ನಮಗೆ ವೋಟ್ ಹಾಕಿ ಅಂತ ಮನವಿ ಮಾಡಿಕೊಳ್ಳುವಂಥ ಈ ಪ್ರಕ್ರಿಯೆ ಏನಿದೆ, ಅದರಲ್ಲಿ ನಾವು ಪರಸ್ಪರ ವಿರುದ್ಧವಾಗಿದ್ದರೂ ಕೂಡ ಕೃಷ್ಣಮೂರ್ತಿಯವರು ನಾವಿಬ್ಬರೂ ಒಂಥರ ಪ್ರತಿ ದಿವಸ ಸಂಜೆ ಬಹಳ ಸ್ನೇಹಪೂರ್ವಕವಾಗಿ ಮಾತಾಡ್ಕೊತಿದ್ವಿ, ಚರ್ಚೆ ಮಾಡ್ತಿದ್ವಿ. ನೀವೇ ಗೆಲ್ಲೋದು ಅಂತ ನಾನು ಅವ್ರಿಗೆ, ಅವರು ಇಲ್ಲ ಸಾರ್ ನೀವು ವಿದ್ಯಾವಂತರು, ನಿಮಗೆ ಓಟ್ ಹಾಕ್ತಾರೆ ಅಂತ, ನೀವೇ ಗೆಲ್ತೀರ ಅಂತವರು. ಹೀಗೆ ನಾವು ಯಾವತ್ತೂ ನಮ್ಮಲ್ಲಿ ವೈಷಮ್ಯ, ಆ ರೀತಿಯ ವಿರೋಧ, ವೈಯಕ್ತಿಕವಾಗಿ ಒಂದು ವಿರೋಧ ಯಾವತ್ತೂ ಇರಲಿಲ್ಲ. ಯಾಕೆಂದರೆ ಆತ ತೀರಾ ಒಳ್ಳೆ ವ್ಯಕ್ತಿ. ಎಲೆಕ್ಷನ್ ನಿಂತ್ಕೊಂಡು ಎಲೆಕ್ಷನ್ನು ಆಯಿತು. ಬಟ್ ಎಲೆಕ್ಷನ್ನಲ್ಲಿ ನನಗೆ ಯಾರು ಭರವಸೆ ಕೊಟ್ಟಿದ್ರು, ಆ ಭರವಸೆ ಕೊಟ್ಟಿದ್ದವರಲ್ಲಿ ಅತ್ಯಲ್ಪ, ನನಗೇನು ಸಂಖ್ಯೆ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗಲ್ಲ, ಕೇವಲ 6 ಜನ ಮಾತ್ರ ನನಗೆ ವೋಟ್ ಹಾಕಿದರು. ಇನ್ನು ಮಿಕ್ಕಿದವರೆಲ್ಲ ನಮ್ಮ ಕೃಷ್ಣಮೂರ್ತಿಯವರಿಗೆ ವೋಟ್ ಹಾಕಿದರು. ಆ ಎಲೆಕ್ಷನಲ್ಲಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಬಟ್ ತೀರಾ ಅಲ್ಪ ಮತಗಳನ್ನು ತಗೊಂಡು ನಾನು ಸೋತಾಗ ನನಗೆ ಯಾವುದೇ ಎಲೆಕ್ಷನಲ್ಲಿ ಯಾರೇ ನಿಂತು ಸೋತಾಗ ಆ ಕ್ಷಣಕ್ಕೆ ಒಂದು ನೋವಾಗುತ್ತೆ. ಒಂದು ಏನಪ್ಪ, ಒಂಥರ ಏನೋ ಸಣ್ಣ ಒಂದು ಅವಮಾನ ಆಯ್ತೇನೋ ನಮಗೆ, ಯಾಕೆ ನಾನು ನಿಂತ್ಕೋಬೇಕಿತ್ತು ಏನು ಅನ್ನೋದಾಗುತ್ತೆ. ಬಟ್ ನನ್ನ ವಿರುದ್ಧ ನಿಂತ್ಕೊಂಡಿದ್ದಂತಹ ವ್ಯಕ್ತಿ ಕೃಷ್ಣಮೂರ್ತಿ ಅವರಿಂದ ಒಕ್ಕೂಟಕ್ಕೆ ತುಂಬ ಅನುಕೂಲಗಳಾಗಿತ್ತು. ಇನ್ನು ಮುಂದೆ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಬಂದ ಮೇಲೆ ಒಕ್ಕೂಟಕ್ಕೆ ಈ ಜಾಗ ಖಾಯಂ ಮಾಡಿಸ್ಕೊಳ್ಳೋದಾಗಲಿ, ಪರ್ಮನೆಂಟಾಗಿ ಆ ಜಾಗನ BBMPಯಿಂದ ಪಡ್ಕೊಳ್ಳೋದಾಗಲಿ, ಅಥವಾ ಒಕ್ಕೂಟಕ್ಕೆ ಬೇಕಾದಂತಹ ಬೇರೆ ಆರ್ಥಿಕ ಸವಲತ್ತುಗಳನ್ನು ಒದಗಿಸ್ಕೊಳ್ಳೋ ದೃಷ್ಟಿನಲ್ಲಿ ಇವ್ರು ಮಾಡುವಂಥ ಕೆಲಸಗಳು. ಆಮೇಲೆ ಇವ್ರು ಏನೇ ನಿರ್ಧಾರಗಳು ತಗೊಂಡು ವಾಣಿಜ್ಯ ಮಂಡಳಿಲಾಗಲಿ ಬೇರೆ ಆಲ್ ಇಂಡಿಯಾ ಲೆವೆಲಲ್ಲಾಗಲಿ ಮಾತಾಡೋದಕ್ಕೆ ಅವರೊಬ್ಬರೇ ಮಾತಾಡಬೇಕಾಗಿರಲಿಲ್ಲ. ಹಿಂದೆ ಅಶೋಕ್ ಅವರ ಒಂದು ಬೆಂಬಲ ಇತ್ತು, ಬೇರೆ ಪದಾಧಿಕಾರಿಗಳಿದ್ರು. ಸೊ ಹಾಗಾಗಿ ಅವರೇನು ಮಾತಾಡೋದಕ್ಕೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಗುತ್ತೆ. ಅವರಿಂದ ನಾನು ಅಧ್ಯಕ್ಷನಾಗಿದ್ದರೆ ಏನು ಒಕ್ಕೂಟಕ್ಕೆ ಲಾಭ ಆಗ್ತಿತ್ತೋ ಅದರ 2 ಪಟ್ಟು ಜಾಸ್ತಿನೇ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರೋದ್ರಿಂದ ಆಗತ್ತೆ ಅನ್ನೋ ಒಂದು ಸಮಾಧಾನದಿಂದಾಗಿ ನನಗೆ ನಾನೇ ಒಂಥರ ನಾನು ಅಧ್ಯಕ್ಷನಾಗಿ ಸೋತಿದ್ನಲ್ಲ, ಆ ನೋವಿಂದ ಆಚೆ ಬಂದು ನಾನು ಮಾರನೇ ದಿವಸದಿಂದನೇ ಮತ್ತೆ ಒಕ್ಕೂಟದಲ್ಲಿ ಆಕ್ಟಿವ್ ಆಗಿ, ಅವರೆಲ್ಲ ಹೇಳಿದ್ರು ನೀವು ಈಗ ಒಕ್ಕೂಟದಲ್ಲಿ ಯಾವುದೇ ಸ್ಥಾನದಲ್ಲಿ ಇಲ್ಲ ಅಂಥೇಳಿ, ಅಥವಾ ಈ ಅಧ್ಯಕ್ಷ ಸ್ಥಾನದಲ್ಲಿ ಸೋತೆ ಅಂಥೇಳಿ ಒಂಥರ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಒಂದು ಸಹಕಾರ ನಾವು ಬಹಳ ಮುಖ್ಯ ಅಂತ. ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಒಂದು ಸ್ಥಾನದಲ್ಲಿ ಇದ್ದೆ. ಸೊ ಹಾಗಾಗಿ ಕೃಷ್ಣಮೂರ್ತಿಯವರಿಗೆ ಸಹಕಾರ ಕೊಡೋದ್ರ ಮುಖಾಂತರ ಒಕ್ಕೂಟದ ಕೆಲಸ ಕಾರ್ಯಗಳಲ್ಲಿ ಮತ್ತೊಮ್ಮೆ ನಾನು ತೊಡಗಿಸ್ಕೊಂಡು ನನ್ನ ನೋವಿಂದ ನಾನು ದೂರ ಬಂದು ಈ ಕಾರ್ಮಿಕ ಒಂದು ಸೇವೆಯನ್ನು ಮಾಡೋದಕ್ಕೆ ಮುಂದುವರೆಸಿದೆ. ಕೃಷ್ಣಮೂರ್ತಿಯವರು ಆ ಅಧ್ಯಕ್ಷ ಸ್ಥಾನದಲ್ಲಿ ಪೂರ್ಣ ಅವಧಿ ಅಂದರೆ 3 ವರ್ಷ, ನಮ್ಮಲ್ಲಿ ಒಂದು 6 ತಿಂಗಳು ಲೇಟ್ ಆದರೂ 3.5 ವರ್ಷ, ಆ 3 ವರ್ಷಗಳ ಕಾಲ ಅವರು ಇದ್ದು ಬಿಟ್ಟಿದ್ದಿದ್ರೆ
ಅವತ್ತೇ ನಮ್ಮ ಒಕ್ಕೂಟದ ಈ ಜಾಗ ಏನಿದೆ ಅವತ್ತೇ ಅವರು ಎಷ್ಟಾದರೂ ಹಣ ಖರ್ಚು ಮಾಡಿ, ಅವರಿಗೆ BBMP ಎಲ್ಲ ಅಧಿಕಾರಿಗಳು ಗೊತ್ತಿದ್ರು, ಎಷ್ಟಾದರೂ ಹಣ ಖರ್ಚು ಮಾಡಿ ಆ ದುಡ್ಡನ್ನು ಅವರು ವ್ಯಯ ಮಾಡಿ ನಮಗೆ ಅದು ಪರ್ಮನೆಂಟ್ ಆಗೋ ಥರನೂ ಮಾಡಿಕೊಟ್ಟಿರೋರು ಏನೋ. ಮತ್ತೊಮ್ಮೆ ದುರದೃಷ್ಟವಶಾತ್ ಪಾಪ ಕೃಷ್ಣಮೂರ್ತಿಯವರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಒಂದು ಸೊಸೈಟಿ ಮಾಡಿ ತನ್ನ ಮೂಲಕ ಎಲ್ಲ ನಮ್ಮ ಸದಸ್ಯರಿಗೆ ಸೈಟ್ಗಳನ್ನು ಕೊಡಬೇಕು, ನಿವೇಶನ ಕೊಡಬೇಕು, ಅವರು ಸ್ವಂತ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಏನಾದರೂ ನಾವು ಅನುಕೂಲ ಮಾಡಿಕೊಡ್ಬೇಕು, ಈ ರೀತಿಯ ಆಲೋಚನೆಗಳು ತುಂಬ ಇತ್ತು ಅವರಿಗೆ. ಈ ಆಲೋಚನೆಗಳು ಕಾರ್ಯಗತ ಆಗತ್ತೆ ಅನ್ನೋ ಸೂಚನೆಗಳು ನಮಗೆಲ್ಲ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋದಕ್ಕೆ, ನಾನು ಕೃಷ್ಣಮೂರ್ತಿಯವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ, ಮತ್ತು ಅಧ್ಯಕ್ಷರು, ನಮ್ಮ ಹಿಂದಿನ ಅಧ್ಯಕ್ಷರು ಅಶೋಕ್ ಅವರು ಕೂಡ ಕೃಷ್ಣಮೂರ್ತಿ ಅಧ್ಯಕ್ಷರಾದಮೇಲೆ ಮೇಲಿಂದ ಮೇಲೆ ಒಕ್ಕೂಟಕ್ಕೆ ಬಂದು ಕೂತ್ಕೊಂಡು ಮಾತುಕತೆ, ಅವರ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೂ ಶುರು ಮಾಡಿದ್ರು. ವಾತಾವರಣ ತುಂಬ ಚೆನ್ನಾಗಿತ್ತು. ಹೀಗೆ ಸಾಗಿ ಇನ್ನು ಸಾಕಷ್ಟು ಸಾಧನೆ ನಾವು ಮಾಡ್ಬೋದು ಅನ್ನೋಷ್ಟರಲ್ಲಿ ದೈವ ನಿಯಾಮಕ, ದುರದೃಷ್ಟವಶಾತ್ ಪಾಪ ಅವರು ಹೃದಯಾಘಾತ ಆಗಿ ಕೃಷ್ಣಮೂರ್ತಿಯವರು ತೀರ್ಕೊಂಡ ಮೇಲೆ ಮತ್ತೆ ಈ ಅಧ್ಯಕ್ಷ ಸ್ಥಾನ ಖಾಲಿ ಆಯಿತು. ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋ ಪ್ರಶ್ನೆ ಬಂತು. ಕೃಷ್ಣಮೂರ್ತಿಯವರ ಅವರ ನಿಧನದಿಂದಾಗಿ ಒಕ್ಕೂಟದ ಕಾರ್ಮಿಕರಿಗೆ ಮತ್ತು ಒಕ್ಕೂಟ ಸಂಸ್ಥೆಗೆ ಬಹಳ ದೊಡ್ಡ ಮಟ್ಟದ ನಷ್ಟ ಆಯಿತು. ಅದು ಒಂಥರ ತುಂಬ ಭರಿಸಲಾಗದಂತಹ ನಷ್ಟ ಅನ್ನೋ ಮಾತನ್ನು ಎಲ್ಲ ಕಾರ್ಮಿಕರು ಒಪ್ಕೊಳ್ಳಬೇಕು. ಯಾಕೆಂದರೆ ಅಷ್ಟೊಂದು ಹೈಲಿ ಪೊಟೆನ್ಷಿಯಲ್ ವ್ಯಕ್ತಿ ಆತ ಆಗಿದ್ದರು. ಆ ನೋವು ಮಾತ್ರ ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ.